Hello everyone, welcome to Sanmarga classes. ಕೆಲವು ನೈಸರ್ಗಿಕ ವಿದ್ಯಮಾನಗಳು ಪಾಠದ 7ನೇ ಪ್ರಶ್ನೆ. ಮಿಂಚು ಉಂಟಾಗಲು ಕಾರಣವೇ? ಹೇಗೆ ಮಿಂಚು ಉಂಟಾಗ್ತದೆ? ನೀವು ನೋಡಿದಿರಿ ಮಳೆಗಾಲದ ಸಮಯದಲ್ಲಿ ಮಿಂಚು, ಗುಡುಗು ಇದೆಲ್ಲದನ್ನು ನೋಡಿರ್ತೀರಿ ಅಲ್ವಾ? ಹಾಗಿದ್ರೆ ಈ ಮಿಂಚು ಉಂಟಾಗ್ಲಿಕ್ಕೆ ಕಾರಣವೇನು ಅನ್ನೋದನ್ನ, ಮಳೆ ಬರುವ ಸಮಯದಲ್ಲಿ ಋಣ ಆವೇಶಗಳು ಮೋಡಗಳ ಕೆಳಭಾಗದಲ್ಲೂ, ಧನ ಆವೇಶಗಳು ಭೂಮಿಯ ಸಮೀಪದಲ್ಲೂ ಶೇಖರವಾಗಿ ಋಣ ಮತ್ತು ಧನ ಆವೇಶಗಳು ಒಟ್ಟಿಗೆ ಸೇರಿ ಮಿಂಚನ್ನು ಉಂಟು ಮಾಡುತ್ತವೆ. ಇಲ್ಲಿ ಮೋಡ ಏನಾಗ್ತದಲ್ಲ, ಈಗ ಗಾಳಿ ಮೇಲ್ಮುಖವಾಗಿ ಬೀಸ್ಲಿಕ್ಕೆ ಸ್ಟಾರ್ಟ್ ಆಗಿರ್ತದೆ ಮಳೆ ಬರುವಂತ. ಹಾಗೆ ಮೋಡದಲ್ಲಿ ಇಲ್ಲಿ ಮೇಲ್ಭಾಗದಲ್ಲಿ ಧನ ಆವೇಶಗಳು ಸಂಗ್ರಹಗೊಳ್ಳುತ್ತವೆ, ಮೋಡದ ಕೆಳಭಾಗದಲ್ಲಿ ಋಣ ಆವೇಶಗಳು ಸಂಗ್ರಹಗೊಂಡಿರ್ತವೆ. ಅದೇ ತರ ಇಲ್ಲಿ ಭೂಮಿಯ ಎತ್ತರೆತ್ತರದ ಕಟ್ಟಡದ ಮೇಲಿರ್ಬಹುದು ಅಥವಾ ಮರ ಎಲ್ಲ ಇರ್ಬಹುದು, ಅದ್ರ ಮೇಲೆಲ್ಲ ಧನ ಆವೇಶಗಳು ಸಂಗ್ರಹಗೊಂಡಿರ್ತವೆ. ಈ ಋಣ ಆವೇಶ ಮತ್ತೆ ಧನ ಆವೇಶಗಳು ಒಟ್ಟಿಗೆ ಸೇರಿ ಮಿಂಚನ್ನ ಉಂಟು ಮಾಡುತ್ತವೆ. ಇವೆರಡು ಒಟ್ಟಿಗೆ ಸೇರಿ ಇಲ್ಲಿ ವಿದ್ಯುತ್ ಆವೇಶಗಳ ವಿಸರ್ಜನೆ ಆಗುತ್ತೆ ಅಂತ ಹೇಳ್ತಾರೆ. ಈ ಕಾರಣದಿಂದ ಮಿಂಚು ಉಂಟಾಗಿರುತ್ತೆ. ಹಾಗಾಗಿ ಮಿಂಚು ಬರ್ತಾ ಇರುವಂತಹ ಸಮಯದಲ್ಲಿ ಛತ್ರಿಯನ್ನ ಹಿಡ್ಕೊಂಡು ಹೊರಗೆ ಹೋಗ್ಬಾರ್ದು ಅಂತ ಹೇಳ್ತಾರೆ. ಯಾಕೆಂದ್ರೆ ಈ ತರ ಆವೇಶಗಳು ಸೇರ್ತಾ ಇದ್ರೆ ಅವಾಗ ಆ ಆವೇಶಗಳು ಛತ್ರಿ ಲೋಹದಿಂದ ಮಾಡಲ್ಪಡ್ತದೆ. ಲೋಹದಿಂದ ಹೋಗಿ ಛತ್ರಿಯನ್ನ ಹಿಡಿದುಕೊಂಡಿರುವಂತಹ ವ್ಯಕ್ತಿಗೆ ಘಾತವನ್ನ ಉಂಟು ಮಾಡಬಹುದಲ್ವಾ? ಇದು ಒಂದು ಕಾರಣ. ಹಾಗೆ ನೀರಿನಲ್ಲಿ ಈಜಬಾರ್ದು, ಕೆರೆ, ಹೊಳೆ, ನದಿ, ಸಮುದ್ರ ಇದೆಲ್ಲೂ ಈಜಬಾರ್ದು ಅಂತ ಹೇಳ್ತಾರೆ ಅಲ್ವಾ ಮಿಂಚು ಬರುವ ಸಮಯದಲ್ಲಿ. ಯಾಕೆಂದ್ರೆ ನಮಗ್ ಗೊತ್ತು, ನೀರು ಒಂದು ಉತ್ತಮ ವಿದ್ಯುತ್ ವಾಹಕ. ಅದು ವಿದ್ಯುತ್ತನ್ನ ತನ್ನ ಮೂಲಕ ಹರಿಲಿಕ್ಕೆ ಅನುವು ಮಾಡಿಕೊಡ್ತದೆ, ವಿದ್ಯುತ್ ಆವೇಶಗಳನ್ನ ತನ್ನ ಮೂಲಕ ಹರಿಸ್ತದೆ. ಹಾಗಾಗಿ ಈ ಸಮಯದಲ್ಲಿ ಹೊರಗಡೆ ಸ್ನಾನ ಮಾಡುವುದನ್ನೆಲ್ಲ ಮಾಡಬಹುದು. ಅಷ್ಟೇ ಅಲ್ಲ, ಮಿಂಚುವಂತಹ ಸಮಯದಲ್ಲಿ ಹೊರಗಡೆ ಇರಬಾರ್ದು. ಯಾಕೆಂದ್ರೆ ನೋಡಿ, ಇದು ಮೋಡದಿಂದ ಭೂಮಿಯವರೆಗೆ ಬರ್ತಾ ಇದೆ ಅಲ್ವಾ, ಈ ಮಿಂಚಿನ ಆವೇಶಗಳೇನಿದೆ ಅವು ಭೂಮಿಯವರೆಗೆ ಬರ್ತಾ ಇದೆ. ಈಗ ನಾವು ಹೊರಗಡೆ ಇದ್ವಿ ಅಂದ್ರೆ ನಿಮಗ್ ಗೊತ್ತಿದೆ, ನಮ್ಮ ದೇಹ ಕೂಡ ವಿದ್ಯುತ್ ವಾಹಕ ಆಗಿರುತ್ತೆ. ಹಾಗಾಗಿ ಮಿಂಚು ನಮ್ಮ ದೇಹದ ಮೂಲಕ ಹರಿದ್ರೆ ಶಾಕ್ ಹೊಡಿತದೆ ಅಲ್ವಾ? ಈ ಎಲ್ಲಾ ಕಾರಣದಿಂದಾಗಿ ಮಿಂಚು ಬಂದಾಗ ಹೊರಗಡೆ ಇರಬಾರ್ದು, ಬಯಲು ಪ್ರದೇಶದಲ್ಲಿ ಲೋಹದ ವಸ್ತುಗಳ ಹತ್ರ ಇರಬಾರ್ದು, ಕರೆಂಟ್ ಎಲ್ಲ ಹೇಳ್ತಿರಲ್ಲ ಹತ್ರ ಎಲ್ಲ ಇರಬಾರ್ದು. ಮತ್ತೆ ಬಯಲು ಪ್ರದೇಶ, ಎತ್ತರದ ಮರಗಳನ್ನ ಆದಷ್ಟು ಅವಾಯ್ಡ್ ಮಾಡಬೇಕು. ಈ ರೀತಿ ಎಲ್ಲ ಬೇರೆ ಬೇರೆ ಕ್ರಮಗಳಿವೆ. ಆದ್ರೆ ನಮ್ಗೆ ಅದೆಲ್ಲ ಏನ್ ಬೇಡ. ಈಗ ಮಿಂಚು ಉಂಟಾಗಲು ಕಾರಣವೇನು ಅಂತ ಹೇಳಿದ್ದಾರೆ. ಮಳೆ ಬರುವ ಸಮಯದಲ್ಲಿ ಧನಾವೇಶಗಳು ಮೋಡಗಳ ಕೆಳಭಾಗದಲ್ಲೂ, ಧನ ಆವೇಶಗಳು ಭೂಮಿಯ ಸಮೀಪದಲ್ಲೂ ಶೇಖರವಾಗಿ ಋಣ ಮತ್ತು ಧನ ಆವೇಶಗಳು ಒಟ್ಟಿಗೆ ಸೇರಿ ಮಿಂಚನ್ನು ಉಂಟು ಮಾಡುತ್ತವೆ. ಥ್ಯಾಂಕ್ ಯು.